ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ PCOD ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೇವೆ, ಇದರ ಬಗ್ಗೆ ತಿಳ್ಕೊಳ್ಳುವ. ಆಯುರ್ವೇದದಲ್ಲಿ ಇದನ್ನು ಡೈರೆಕ್ಟ್ ಆಗಿ PCOD ಅಂತ ಹೇಳಿಲ್ಲ, ಇದನ್ನು ಆರ್ತವ ದುಷ್ಟಿ ಅಂತ ಹೇಳಿದ್ದಾರೆ. ಈ ಆರ್ತವ ದೃಷ್ಟಿ ಮತ್ತು PCODಯ ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಆಗಿದೆ. ಆದ್ದರಿಂದ ಇದನ್ನು ಆರ್ತವ ದೃಷ್ಟಿಗೆ ಹೋಲಿಸಬಹುದಾಗಿದೆ. ಈ ಆರ್ತವ ದೃಷ್ಟಿಗೆ ಕಾರಣ ಏನಂತ ಹೇಳಿದ್ರೆ, ಅತಿಯಾದ ಸ್ನಿಗ್ಧಾಹಾರ ಅಂತ ಹೇಳಿದ್ರೆ ಜಾಸ್ತಿಯಾಗಿ ಜಿಡ್ಡು ಪದಾರ್ಥವನ್ನು ಜಾಸ್ತಿಯಾಗಿ ತಿನ್ನುವುದು, ಅದೇ ತರ ಗೃಹಾಹಾರವನ್ನು ಜಾಸ್ತಿಯಾಗಿ ತಿನ್ನುವುದು, ಹೆವಿ ಫುಡ್ ಅನ್ನು ಜಾಸ್ತಿಯಾಗಿ ತಿನ್ನುವುದು, ಅದೇ ತರ ಅತಿಯಾಗಿ ಶ್ರಮ ಮಾಡುವುದು, ತುಂಬಾ ಉಪವಾಸ ಮಾಡುವುದು ಮತ್ತು ಮುಖ್ಯವಾಗಿ ಮಾನಸಿಕ ಒತ್ತಡ ಈ ಆರ್ತವ ದೃಷ್ಟಿಗೆ ಕಾರಣವಾಗಿದೆ. PCODಯ ಲಕ್ಷಣಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಇರ್ರೆಗ್ಯುಲರ್ ಪೀರಿಯಡ್, ಸ್ತ್ರೀಯರಲ್ಲಿ ಮಾಸಿಕ ಅಸಮತೋಲನ ಇರ್ತದೆ ಅಂತ ಹೇಳಿದ್ರೆ 1 ತಿಂಗಳಲ್ಲಿ 2 ಸಲ MC ಆದ್ರೂ ಆಗ್ತದೆ, ಇಲ್ಲಾಂದ್ರೆ 2-3 ತಿಂಗಳಿಗೆ ಒಂದ್ಸಲ MC ಆಗುವ ಚಾನ್ಸಸ್ ಇರ್ತದೆ. ಅದೇ ತರ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಆನ್ಯುವಲೇಷನ್ ಅಂತ ಹೇಳಿದ್ರೆ ಓವಲೇಷನ್ ಆಗದೆ ಇರುವುದು, ಅಂದ್ರೆ ಮಾಸಿಕ ಸ್ರಾವ ಆದ ನಂತರ ಸ್ತ್ರೀ ಮೊಟ್ಟೆ ಬಿಡುಗಡೆ ಆಗಬೇಕು ನಾರ್ಮಲಿ, ಅದು ಆಗದೆ ಇರುವುದು. ಅದೇ ತರ ಅಂಡಾಶಯದಲ್ಲಿ ಸಿಸ್ಟ್ ಕಾಣಿಸಿಕೊಳ್ಳುವುದು, ತೂಕ ಜಾಸ್ತಿ ಆಗುವುದು, ಮುಖದ ಮೇಲೆ ಕೂದಲು ಬೆಳೆಯುವುದು ಮತ್ತು ಮೊಡವೆ ಜಾಸ್ತಿ ಆಗುವುದು, ಅದೇ ತರ ಬಂಜೆತನ ಕೂಡ ಆಗ್ಬಹುದು. ಇದೆಲ್ಲ PCODಯ ಲಕ್ಷಣಗಳು. ಇದನ್ನು ಆರ್ತವ ದೃಷ್ಟಿಯಲ್ಲಿ ಕೂಡ ಇದೇ ತರ ಹೇಳಿದ್ದಾರೆ. ವೀಕ್ಷಕರೇ, PCODಯನ್ನು ಗುಣ ಮಾಡಲು ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಸುಲಭವಾಗಿ ದೊರೆಯುವಂತಹ ಔಷಧಿ ಹೇಳಿದ್ದಾರೆ. ಅದುವೇ ಎಳ್ಳು, ಅಂದ್ರೆ ತಿಲ ಅಂತ ಹೇಳ್ತಾರೆ. ನಾವು ಇದರಲ್ಲಿ 2 ತರದ ಎಳ್ಳು ಇದೆ, ಒಂದು ಕಪ್ಪು ಎಳ್ಳು ಮತ್ತೊಂದು ಬಿಳಿ ಎಳ್ಳು. ನಾವು ಔಷಧಿಗೋಸ್ಕರ ಕಪ್ಪು ಎಳ್ಳನ್ನು ಉಪಯೋಗಿಸಬೇಕಾಗ್ತದೆ. ಇದರ ಪ್ರಿಪರೇಷನ್ ಯಾವುದಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡುವ. ವೀಕ್ಷಕರೇ, ಮಾಡರ್ನ್ ಫಾರ್ಮಕಾಲಜಿ ಪ್ರಕಾರ ತಿಲ ಅಂತ ಹೇಳಿದ್ರೆ ಎಳ್ಳಿನಲ್ಲಿ ಸಿಸಮಿನ್, ಸಿಸಮಾಲ್, ಲಿಗ್ನೆನ್ಸ್, ವಿಟಮಿನ್ ಇ ಮತ್ತು ಒಮೆಗಾ-6 ಫ್ಯಾಟಿ ಆಸಿಡ್ ಇರುವುದರಿಂದ ಇದು ಉತ್ತಮವಾದ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಆಗಿದೆ. ಅದೇ ತರ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿ ಮಾಡ್ತದೆ. ಆದ್ದರಿಂದ PCOD ಅಥವಾ PCOS ನಲ್ಲಿ ಇದು ತುಂಬಾ ಒಳ್ಳೆಯ ಮನೆಯಲ್ಲಿ ಮಾಡಿಕೊಳ್ಬಹುದಾದ ಒಂದು ಆಯುರ್ವೇದಿಕ್ ಔಷಧಿ ಆಗಿದೆ. ನೋಡಿ ವೀಕ್ಷಕರೇ, PCODಯಲ್ಲಿ ಔಷಧಿಗಾಗಿ ಉಪಯೋಗಿಸೋದು ಈ ತರದ ತಿಲ ಅಂತ ಹೇಳಿದ್ರೆ ಎಳ್ಳು, ಕಪ್ಪು ಎಳ್ಳು ಅಂತ ಹೇಳ್ತೇವಲ್ಲ, ಇದರದ್ದು ನಾವು ಕಲ್ಕ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪೇಸ್ಟ್. ಅದು ಯಾವ ತರ ಮಾಡೋದು ಅಂತ ಹೇಳಿದ್ರೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ನೋಡಿ ವೀಕ್ಷಕರೇ, ಈ ತರದ ಸ್ಪೂನಲ್ಲಿ 2 ಸ್ಪೂನ್ಗಳಷ್ಟು ತಗೊಳ್ಬೇಕು ಅಂತ ಹೇಳಿದ್ರೆ 10 ಗ್ರಾಮಿನಷ್ಟು ಎಳ್ಳನ್ನು ನಾವು ಸ್ವಲ್ಪ ನೀರಿನಲ್ಲಿ 2 ಗಂಟೆಗಳ ಕಾಲ ನೆನೆಸಿಡ್ಬೇಕಾಗ್ತದೆ. ನೋಡಿ ವೀಕ್ಷಕರೇ, ಈ ತರ ನಾನು ಇದು 2 ಗಂಟೆ ಆಗಿದೆ ನೆನೆಸ್ಕೊಂಡು ಇದರದ್ದು ಕಲ್ಕ ಮಾಡ್ಕೊಳ್ಬೇಕು. ಇದು ನಾವೀಗ ಕಲ್ವ ಯಂತ್ರಕ್ಕೆ ತೆಗೆದುಕೊಂಡು ಇದನ್ನು ಗ್ರೈಂಡ್ ಮಾಡುವ. ನೋಡಿ ವೀಕ್ಷಕರೇ, ಈ ತರ ಕಲ್ವ ಯಂತ್ರದಲ್ಲಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು, ಕಲ್ಕ ಮಾಡ್ಕೊಳ್ಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ನೀರೇನು ಬೆರೆಸ್ಲಿಕ್ಕಿಲ್ಲ. 2 ಗಂಟೆಗಳ ಕಾಲ ಕಪ್ಪು ಎಳ್ಳನ್ನು ನಾವು ನೀರಿನಲ್ಲಿ ನೆನೆಸಿಡ್ಬೇಕು. ನಂತರ ಈ ತರ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ವೀಕ್ಷಕರೇ, 10 ಗ್ರಾಮ್ ಕಪ್ಪು ಎಳ್ಳುವಿನ ಪೇಸ್ಟ್ ಮಾಡಿ ಈ ತರ ಉಂಡೆ ಮಾಡ್ಕೊಳ್ಬೇಕು. ನಂತರ ಇದನ್ನು ಮುಟ್ಟಾಗುವ 7 ದಿನಗಳ ಮುಂಚೆಯಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬೇಕು. 7 ದಿನಗಳ ಕಾಲ ತಿನ್ನಬೇಕು. 10 ಗ್ರಾಮಿಂದ ಕಪ್ಪು ಎಳ್ಳುವಿನ ಉಂಡೆ ಈ ತರ ಮಾಡಿಕೊಂಡು ಈ PCOD ಇದ್ದ ಮಹಿಳೆಯರು 7 ದಿನಗಳ ಮುಂಚೆಯಿಂದ ತಿನ್ನಬೇಕು. ನೋಡಿ ವೀಕ್ಷಕರೇ, ಇದೊಂದು ಆಯುರ್ವೇದದಲ್ಲಿ ಹೇಳಿರುವಂತಹ PCODಗೆ ಅದ್ಭುತವಾದ ಔಷಧಿ. ಹಾಗೆ ಸುಲಭವಾಗಿ ಕೂಡ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. PCOD ತೊಂದರೆ ಇದ್ದವರು ಇದನ್ನು ಮಾಡಿ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ನಮಸ್ಕಾರ.